ಅಬ್ಬಾ 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 ಅಬ್ಬಾ. ಅಲ್ಲ ಇವ್ರು ರಿಚ್ ಅದಾರ ಅಂತ ಗೊತ್ತಿತ್ತು ಹುಡುಗಿ ಮನೆ ಕಡೆದವರು, ಆದರೂ ಇಷ್ಟ ಹಾಕೊಂಡ ರಿಚ್ ಅಂತ ಗೊತ್ತಿದ್ದಿಲ್ಲಪ್ಪ. ಅಲ್ಲ ಒಂದು ರೀತಿ ಪಾಪ ನ್ಯಾಯನೂ ಐತಿ. ಅಲ್ಲ ಮತ್ತು ಇಷ್ಟು ದೊಡ್ಡ ಮಂತೆ ಅನ್ನೋದು ಹುಡುಗಿ, ಅವ ಮೊದಲೇ ಪಾಪ ಅವನ ಹತ್ರ ಏನೂ ಇಲ್ಲ, ರಾಕೇಶನ್ ಇಷ್ಟಪಟ್ಟಾಳ ಅಂದರೆ ಸಿಟ್ಟು ಬರೋದು ಸಹಜ ಅನ್ನಿಸ್ತದೆ ನನಗೆ ಯಾಕೆ. ಅಲ್ಲ ಏನು ಮಾತಂತ ಮಾತಾಡ್ತೀರಿ? ಅಲ್ಲ ರೀ, ಇವ್ರ ಹತ್ರ ಇಷ್ಟೊಂದು ಹಣ ಆಯ್ತಾ, ಆಯ್ತು, ಅವನ ಹತ್ರ ಏನಿಲ್ಲ ಒಪ್ಕೊತೀನಿ, ಆದರೆ ಪ್ರೀತಿಗೆ ಪ್ರೋತ್ಸಾಹ ನೀಡ್ಬೋದಿತ್ತಪ್ಪ. ಪಾರ್ವತಿ, ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ಏನು ಪ್ರೀತಿಗಿಂತ ಘನತೆ, ಗೌರವ, ರೊಕ್ಕ, ಹಣ, ಆಸ್ತಿ, ಅಂತಸ್ತು ಮುಖ್ಯ ಆದವರು ಇರ್ತಾರೆ. ಏನು ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ಎಲ್ಲೋ ಒಂದು ಕಡೆ ಹೋಗ್ಲಿ ಬಿಡು, ಪ್ರೀತಿ ಮಾಡ್ಯಾರ ಅವ್ರ ಕಡೆ ಇಲ್ಲಂದ್ರೆ ಏನಾಯ್ತು, ನಾವೇ ಒಟ್ಟು ಕೊಟ್ಟು ಮದುವೆ ಮಾಡಿದ್ರೆ ಆತನ್ನು ಅನ್ನೋರು ಸ್ವಲ್ಪ ಕಡಿಮೆ. ಯಾಕಂದ್ರೆ ಈಗ ನಮ್ಮ ಅಕ್ಕಂದೆ ಮಾಡಲಿಲ್ಲ ನಾವು, ಹೌದಿಲ್ಲ, ನಮ್ಮಪ್ಪ ಮಾಡ್ತಿಲ್ಲ, ನಾವೇ ಕೊಟ್ರ ಅನ್ನೋ ಲೆಕ್ಕಕ್ಕೆ ಎಲ್ಲ ಕೊಡ್ತು. ಹಂಗೆ ಭಾಳ ಕಡಿಮೆ. ಯಾಕೆ ಮಾಡ್ಕೊತೀವಿ ಅಂತ ಜಗಳ ಮಾಡಿ, ನೀ ನಮ್ಮ ಪಾಲಿಗಿಲ್ಲ ಹಾಗೆ ಹಿಂಗೆ ಅಂತ ಜಗಳ ಮಾಡೋರೇ ಜಾಸ್ತಿ. ಅದು ಸರಿ ಅನ್ರಿ. ಬರ್ರಿ ಒಳಗೆ ಹೋಗೋಣ. ನಾಯಿ ಇದ್ದಂಗಿಲ್ಲ ನೋಡ್ರಿ, ಇಷ್ಟು ದೊಡ್ಡ ಮನೆ ಆದರೂ ನಾಯಿ ಇಲ್ಲಲ್ಲ. ಏನಪ್ಪ ಯಾರಿಗೆ ಗೊತ್ತು, ನಾನು ಅದ ಅನ್ಕೊಳತೀನಿ, ಇಷ್ಟು ದೊಡ್ಡ ಮನೆ ಆದರೂ ಒಂದು ನಾಯಿ ಇಲ್ಲಲ್ಲ. ನೋಡಿ ಒಳಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್, ಮೇಡಮ್, ಒಳಗೆ ಯಾರದೀವಿ? ಯಾರು? ಮೇಡಮ್, ನಾವು ನಿಮ್ಮನ್ನೇ ನೋಡಕ್ಕಂತ ಬಂದ್ವಿ. ಸರ್ ಇದಾರ ನಿಮ್ಮ ಮನೆಯವ್ರು? ಅದಾರ, ಬರ್ತಾರ. ನೀವು ಯಾರಂತ ಗೊತ್ತಾಗಲಿಲ್ಲ, ಇಕ್ಕಿದ್ದಂಗೆ ಒಳಗೆ ಬಂದಿರಲ್ಲ. ಏನು ಅನ್ಕೋಬೇಡ್ರಿ ಮೇಡಮ್, ಇಫ್ ಯು ಡೋಂಟ್ ಮೈಂಡ್. ಅಂದರೆ ನಾಯಿ ಏನು ಕಾಣಿಸ್ಲಿಲ್ಲ, ವಾಚ್ಮೆನ್ ಇಟ್ಟಿಲ್ಲ ಅನಿಸ್ತೈತೆ ಮೋಸ್ಟ್ಲಿ, ಒಳಗೆ ಬಂದ್ವಿ. ನಾನು ಯಾರಂತ ಗೊತ್ತಾ? ನಾನು ಶ್ರೀಕಾಂತ್ ಪಾಟೀಲ್ ಅವ್ರು ಇದ್ದಾರಲ್ಲ, ಅವ್ರ ಮಗ. ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಒಂದು ನಿಮಿಷ ಇರ್ರಿ, ನಮ್ಮ ಮನೆಯವ್ರನ್ನ ಕರಿತೀನಿ. ಅಲ್ಲ ಮನೆ ಒಳಗು ಫುಲ್ಲು ರಿಚ್ ಐತಿ. ಅವ್ರ ಅಮ್ಮ ನೋಡಿದ್ರೆ ಭಾಳ ಒಳ್ಳೆಯವರು, ಸಂಪ್ರದಾಯಸ್ಥರು ಅಂತ ಅನ್ನಿಸ್ತತಿ. ಏನ್ರಿ, ಯಾರ ಬಂದಾರ್ರಿ? ಅದು ಎಂಥದ ಅಂದ್ರಪ್ಪ, ಹಾಂ, ಶ್ರೀಕಾಂತ್ ಪಾಟೀಲ್ ಅವರ ಮಗ ಅಂತೆ. ಹೊರಗೆ ಬಂದಾರ, ಜೊತೆಗೆ ಯಾವುದೋ ಒಂದು ಹೆಣ್ಮಗಳು ಬಂದೈತಿ, ಒಂದು ಯಾವುದೋ ಕೂಸಿದ್ದಂಗೆ ಐತಪ್ಪ ಜೊತೆಗೆ. ಏನು ಇದಕ್ಕಿದ್ದಂಗೆ ಒಳಗೆ ಬಂದಾರ, ನಿಮ್ಮನ್ನು ಕೇಳಿದ್ರು. ಶ್ರೀಕಾಂತ್ ಪಾಟೀಲ? ಓ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಪಾಟೀಲ್ ಅವರು. ಓ, ಅನು ಇಂಡಸ್ಟ್ರೀಸ್ ಇದಾರಲ್ಲ, ಅವ್ರು ಇರ್ಬೋದಾ? ಹೇಳಕ್ಕಾಗಲ್ಲ, ನೋಡೋಣ ಬಾ. ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜಶೇಖರ್ ರಾವ್. ನೀವು ಶ್ರೀಕಾಂತ್ ಪಾಟೀಲ್ ಅವ್ರ ಮಗ ಅಂತ ಹೇಳಿದ್ರಂತೆ. ಶ್ರೀಕಾಂತ್ ಪಾಟೀಲ್ ಅಂದ್ರೆ ಅನು ಇಂಡಸ್ಟ್ರೀಸ್ ಇದಾರಲ್ಲ, ಅವ್ರ ಓನರ? ಓ, ಅವ್ರ ಮಗನ ನೀವು? ಕೂತ್ಕೊಳ್ಳಿ. ಇದು ಟೀ ತುಂಬ. ಹ್ಞೂ ಸರ್, ಪ್ಲೀಸ್ ಸರ್, ಟೀ ಎಲ್ಲ ಏನೂ ಬೇಡ, ಜಸ್ಟ್ ಮುಗಿಸ್ಕೊಂಡೇ ಬಂದ್ವಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಬಂದ್ವಿ ಸರ್. ಅದೇ ಕೂತ್ಕೊಳ್ಳಿ, ಮಾತಾಡೋಣ. ಇಟ್ಸ್ ಓಕೆ ಸರ್. ಸರ್, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ವಸುಮತಿ ಅವರು ನಿಮ್ಮ ಮಗಳಲ್ವಾ? ನನ್ನ ಮಗಳೇ. ಅವಳದು ಯಾಕೆ ವಿಷಯ? ಅವಳನ್ನ ಕೇಳ್ತಾ ಇದ್ದೀರಿ? ಸರ್, ವಸುಮತಿ ಅವರು ತೀರ್ಕೊಂಡ್ಬಿಟ್ರು, ಒಂದು ಮಗು ಡೆಲಿವರಿ ಆದಮೇಲೆ. ಗೊತ್ತು, ತೀರ್ಕೊಂಡಿದ್ದ ವಿಷಯ ಗೊತ್ತು ಸರ್. ಆ ಮಗುನೇ ಈಗ ನಾನು ಕರ್ಕೊಂಬಂದಿರೋದು. ಏನು, ನನ್ನ ಮಗುನ? ಸುಮ್ಮನಿರು ಸುಶೀಲಾ. ನೋಡಿ ಸರ್, ನೀವು ಇಲ್ಲಿ ಯಾಕೆ ಬಂದಿರೋ ನಂಗೆ ಗೊತ್ತಿಲ್ಲ. ಆ ಮಗುನ ಯಾಕೆ ಕರ್ಕೊಂಬಂದಿರಿ? ಸರ್ ಪ್ಲೀಸ್, ಸ್ವಲ್ಪ ಸಮಾಧಾನವಾಗಿ ನಾ ಹೇಳೋದು ಕೇಳಿ. ಮೊನ್ನೆ ಈಗ ಒಂದು 2-3 ದಿನದ ಹಿಂದೆ ಅವ್ರ ತಂದೆ, ಅಂದರೆ ನಿಮ್ಮ ಅಳಿಯಂಗೂ ಆಕ್ಸಿಡೆಂಟ್ ಆಯ್ತು. ಈಗ ಈ ಮಗುಗೆ ಆಸರೆಯಾಗಿದ್ದಿದ್ದು ಅಂತಂದರೆ, ಹೆರಿಗೆ ಟೈಮ್ನಾಗ ನಿಮ್ಮ ಮಗಳು ತೀರ್ಕೊಂಡಾರ. ಆಸರೆಯಾಗಿದ್ದಿದ್ದಂದರೆ ಈ ಪಾಪು ಅಪ್ಪ, ಅಂದರೆ ನಿಮ್ಮ ಅಳಿಯ, ಅವ್ರಿಗೂ ಈಗ 2-3 ದಿನದಿಂದ ಆಕ್ಸಿಡೆಂಟ್ ಆದಮೇಲೆ ದವಾಖಾನೆ ಒಳಗೆ ಒಂದು ಡೇ ಫುಲ್ ಅದಾರ. ಮರನೇ ದಿನ ಆಪ್ರೇಷನ್ ಆಗೋಷ್ಟೊತ್ತಿಗೆ ಅವರು ತೀರ್ಕೊಂಡ್ಬಿಟ್ರು. ಅವತ್ತು ಆಪ್ರೇಷನ್ಗೆ ಎಲ್ಲ ಪೂರ್ತಿ ಬಿಲ್ ಕಟ್ಟಿ ಪ್ರತಿಯೊಂದು ನೋಡ್ಕೊಂಡಿದ್ದು ನಾನೇ. ಅವತ್ತು ಈ ಪಾಪು ಇನ್ನು ಅನಾಥ ಆಕೈತಲ್ಲ, ಬ್ಯಾಡ್ ತಡಿ ಅನ್ಕಾತ ನಮ್ಮ ಮನೆಯಾಗಿರಲಿ ಅಂತ ಕರ್ಕೊಂಡು ಹೋಗಿದ್ದೆ. ನಮ್ಮ ಮನೆಯಾಗಿರಲಿ, ಆಪ್ರೇಷನ್ ಮುಗಿದವನ್ನೆಲ್ಲ ಹುಷಾರಾಗ್ತಾನೆ ಅನ್ನೋ ನಂಬಿಕೆನೇ ನಮ್ಗೆ ಇದ್ದಿದ್ದು. ಅದಕ್ಕೆ ಅವ್ನು ಹುಷಾರಾದ್ಮೇಲೆ ಮತ್ತೆ ಕಳಿಸಿದ್ರಾತ ಅನ್ನೋ ಭರವಸೆ ಒಳಗಿದ್ವಿ. ಏನ ರಾಕೇಶ್ಗೂ ಆಕ್ಸಿಡೆಂಟ್ ಆತ? ಛ, ಏನು ಮಾಡೋಕ್ಕಾಗಲ್ಲ. ನನ್ನ ಜೀವಕ್ಕೆ ಜೀವ ಆಗಿದ್ದ ಮಗಳೇ ಹೋದ್ಮೇಲೆ ಅವನಿಗೆ ಆಕ್ಸಿಡೆಂಟ್ ಆದ್ರೇನು ಬಿಟ್ರೇನು, ಅದೇ ನನಗೇನು. ಈಗ ಈ ಮಗು ನಮ್ಮ ಮನೆಗೆ ಐತಿ, ಆದರೆ ನೀವು ಅಜ್ಜ ಅಮ್ಮ ಅದೀರಿ, ಅದಕ್ಕೆ ಈ ಮಗುನ ನಿಮ್ಮ ಹತ್ರ ಬಿಟ್ಟು ಹೋಗೋಣ, ನೀವು ನೋಡ್ಕೊತೀರಿ ಅಂತ ಕೇಳಕ್ಕೆ ಬಂದೆ. ಯಾಕಂದರೆ ಈಗ ನೀವು ಅದಿರಿ, ನಮಗೆ ಈ ಮಗುಗೊಂದು ಹೊತ್ತು ಹಾಕೋದೇನು ಕಷ್ಟ ಅಲ್ಲ, ಆದರೂ ನೀವು ಅದಿರಲ್ಲ ಅಜ್ಜ ಅಮ್ಮ, ನೀವು ಇಷ್ಟೊಂದೆಲ್ಲ ಅನುಕೂಲವಾಗಿ ಅದಿರಿ. ಅದಕ್ಕೆ ನಿಮ್ಮ ಮೊಮ್ಮಗಳನ್ನ ನೀವು ನೋಡ್ಕೋತೀರೇನೋ, ಅದ್ರ ಜವಾಬ್ದಾರಿ ನಿಮ್ಗೆ ತೊಗೋತೀರೇನೋ ಅಂತ ಕೇಳೋಕ್ಕೆ ಬಂದಿದ್ದೆ. ನನ್ನ ಮಗಳಿಗೆ ಅವತ್ತು ಎಷ್ಟು ಹೇಳಿದ್ವಿ, ಹೇಳಿದ್ರು ಕೇಳಾರ್ದ ಅವ್ನು ಯಾವನ, ಅವ್ನಿಗೊಂದು ಭಿಕಾರಿ, ಒಂದು ರೂಪಾಯಿ ಇಲ್ಲ ಅವನ ಹತ್ರ, ಅವ್ನು ಲವ್ ಮಾಡಿ ಇಷ್ಟಪಟ್ಟು ಮದ್ವಿ ಮಾಡ್ಕೊಂಡು ಅವತ್ತು ಸೇರಿ ಎಲ್ಲರೂ ದೋಸ್ತರು ಮದ್ವಿ ಮಾಡಿದ್ರಲ್ಲ, ಓಡಿಸ್ಕೊಂಡೋಗಿ. ಇವತ್ತು ಅವ್ರೆಲ್ಲಾರು ಬರಬೇಕು ಕಷ್ಟಕ್ಕೆ? ಬರೋದಿಲ್ಲ. ಯಾಕಂದ್ರೆ ಒಂದು ಲವ್ ಮಾಡಿಸ್ತಾರ ಲವರ್ಸ್ಗಳಿಗೆ, ಆದ್ರೆ ಮುಂದಿನ ಜೀವನ ನಡೆಸ್ಬೇಕಾಗಿರೋದು ಅವರೇ. ಅದ್ರದ್ದು ಜೀವನದ ಹೊಣೆ ಹೊರಬೇಕಾಗಿರೋದು ಅವರೇ.
ಅದನ್ನ ಬರೀ ಫ್ರೆಂಡ್ಸ್ ಒಂದ್ ಮಾತ್ರಕ್ಕೆ ಬರೀ ಮದ್ವೆ ಮಾಡಿಸ್ತಾರೆ ಹೊರತು ಜೀವನದ ಎಲ್ಲಾ ಕಷ್ಟಗಳಿಗೂ ಅವ್ರು ಜವಾಬ್ದಾರಾಗಿರಂಗಿಲ್ಲ. ಇವತ್ತು ಈ ಮಗು ಅನಾಥ ಆಗೈತಿ ಅಂತ ನನ್ ಕೇಳಕ್ ಬಂದಿರಿ, ಅವತ್ತು ನಿಂತ್ಕೊಂಡು ಯಾರ್ಯಾರು ಮದ್ವೆ ಮಾಡಿಸಿದ್ರಲ್ಲ ಅವ್ರಿಗೆ ಹೋಗಿ ಕೇಳ್ಬೇಕಿತ್ತು ನೀವು, ಮದ್ವೆ ಮಾಡಿಸಿದವ್ರಿಗೆ ಹಂಗಾರೆ ಇದ್ರ ಜವಾಬ್ದಾರಿ ಎಲ್ಲ ತಗೋರಿ ಅಂತ. ಸರ್ ಅವತ್ತು ಮದ್ವೆ ಮಾಡಿಸೋದ್ರೊಳಗೆ ನಾನು ಇದ್ದೆ, ನಾನು ಹಿಂಗೆ ಅಕ್ಕತಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಓ ನೀವು ಇದ್ರಾ? ಹಾ ಸುತ್ತಾತಲ್ಲ ಬಾಳೆ, ಹಂಗಾರೆ ನೀವೇ ತಗೋರಿ ಜವಾಬ್ದಾರಿನ. ಆ ಮಗು ನೀವೇ ನೋಡ್ಕೊರಿ ಖುಷಿನ. ನಮ್ಗೆ ಯಾಕೆ ತಂದು ಒಪ್ಸಾಕತ್ತೀರಿ? ಅವತ್ತು ಎಷ್ಟು ಹೇಳಿದ್ವಿ, ಒಂದ್ಸಲ ಹೊಚ್ಚಲ ದಾಟಿ ಹೋದ್ರೆ ಇನ್ನು ಈ ಮನಿ ನೀನು ಪ್ರವೇಶ ಇಲ್ಲ ಅಂತ ಎಷ್ಟು ಹೇಳಿದ್ವಿ. ಪೊಲೀಸ್ ಸ್ಟೇಷನ್ ಯಾವಾಗ ಅಯ್ಯೋ ನಾನು ಮೆಚೂರಿಟಿ ಬಂದೀನಿ, ನನ್ಗೆ 18 ವರ್ಷ ಆಗೈತಿ ಅಂತ ಅವರು ಇವರೆಲ್ಲರೂ ಸೇರಿ ಕರಿಗೆ ಒಟ್ಟು ಲವ್ ಮ್ಯಾರೇಜ್ ಮಾಡಿಸೇ ಬಿಟ್ರು. ಅದಾದ್ಮೇಲೆ ಒಂದ್ಸಲ ಮನಿಗೆ ಬಂದ್ಲು ಹೆಂಗ್ ಬಂದಿದ್ಲು ಅಂದ್ರೆ ಒಂಥರ ಹಳೇ ಅರ್ಬಿ ಹಾಕೊಂಡದೆಲ್ಲ ನಂಗೆ ವರ್ಣನೆ ಮಾಡಕ್ಕೂ ಇಷ್ಟ ಇಲ್ಲ ಅಂತ ಮನಿಗೆ ಹೋಗ್ಬಿಟ್ಲಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡು ಒಳಗೊಳಗ ನೋವು ಅನ್ಭವಿಸ್ತೀನಿ ಅಂತ ನನಗೆ ಗೊತ್ತು. ಅದಾದ್ಮೇಲೆ ನಂಗೆ ಕೈ ಬಿಟ್ಟಿದ್ದೆ. ಆಮೇಲೆ ನನ್ನ ಮಗಳೇ ಸತ್ತು ಹೋದ್ಮೇಲೆ ಈ ಅಳಿಯ ಮೊಮ್ಮಗಳು ಅನ್ನೋ ಸಂಬಂಧ ನನಗೆ ಬೇಕಾಗಿಲ್ಲ. ಬೇಡ ಸರ್, ಇಷ್ಟೊಂದು ಮನಸ್ಸು ಕಲ್ಲು ಮಾಡ್ಕೋಬೇಡ್ರಿ. ಆ ಮೊಮ್ಮಗು ಏನು ತಪ್ಪು ಮಾಡೈತಿ? ನಮ್ಮ ಮದ್ವೆ ಮಾಡಿಸಿದವ್ರು ತಪ್ಪಾಗಿರ್ಬೋದು, ಮದ್ವೆ ಮಾಡ್ಕೊಂಡವ್ರು ತಪ್ಪು ಆಗಿರ್ಬೋದು. ನಿಮ್ಮ ಒಪ್ಪಿಗೆ ತಗೊಳ್ಳಾರ್ದ ಅವ್ರು ಮದ್ವೆ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ಈಗ ಆ ಕೂಸು ಕಷ್ಟ ಅನ್ಭವಿಸ್ತಾ ಐತಿ ಸರ್, ಪ್ಲೀಸ್ ಅದ್ರ ಜವಾಬ್ದಾರಿ ತಗೋರಿ. ಈಗ ನಮ್ಮನೆ ಒಳಗೆ ಐತಿ. ಯಾಕ ನಿಮ್ಮ ಮನೆ ಒಳಗೆ ಎಲ್ಲರಿಗೂ ನೀ ಹೇಳಿಲ್ಲ ನಾ ಮದ್ವೆ ಮಾಡಿಸ್ತೇವೆ ನಾನು ಅಂತೇಳಿ? ಯಾಕೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ಅದ್ರ ಜವಾಬ್ದಾರಿ ತಗೊಳಕ್ ಆಗ್ತಿಲ್ಲೋದಿಲ್ಲ? ಈಗ ಆಗಲ್ಲ. ಇಷ್ಟ ಇರೋದೇ ಅಷ್ಟೇ ಮಾಡ್ತಾರೆ. ಯಾರ್ಯಾದ್ರು ಇಷ್ಟ ಇಲ್ಲದ್ ಮಾಡಕ್ ಆಗಂಗಿಲ್ಲ. ಯಾರ್ದ ಕೂಸ್ನ ನೀವೇನ್ ಜವಾಬ್ದಾರಿ ತಗೊಂತೀರ? ಅದೇನ್ ತಪ್ಪಂತಲ್ಲ ಬಿಡು. ಆದ್ರೂ ಅವತ್ತು ಎಷ್ಟು ಬಡ್ಕೊಂಡೆ ನಾನು, ಬೇಡ ಮಗಳೇ ಬೇಡ ಅಂತ ಎಷ್ಟು ಬಡ್ಕೊಂಡ್ರು ಮಾಡ್ಕೊಂಡ್ಬಿಟ್ಲಲ್ಲ. ಅದು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿದ್ಲೋ ಇಲ್ಲೋ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿದ್ಲೋ ಇಲ್ಲ, ಒಳ್ಳೆ ಹಾಸ್ಪಿಟ್ಲಾಗ ಎಲ್ಲ ಸ್ಪೆಷಾಲಿಟಿ ತಗೊಂಡು ಅವ್ರು ಏನು ಡೆಲಿವರಿ ಆಗೋದಿದ್ದಂದ್ರೆ ಅವ್ರು ಕರೆಕ್ಟಾಗಿ ಮಾಡ್ತಿದ್ರು. ಯಾವ ಕೇಮ್ಸಿಗೋ ಬಿದ್ದಿದ್ಲೋ ಏನು, ಅಥವಾ ಬೇರೆ ಎಲ್ಲಾರ ತೋರ್ಸ್ಕೊಳಕ್ ಹೋಗಿದ್ಲೋ, ಏನು ಮನೆ ಒಳಗೆ ಡೆಲಿವರಿ ಆಯ್ತು ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಹೆರಿಗೆ ಟೈಮ್ನೇ ತೀರ್ಕೊಂಡಾಳ. ಈಗ ಈ ಮಗು ತಗೊಂಡು ನಮ್ಮ ಮನೆಗೆ ಯಾಕೆ ಬಂದ್ರಿ? ನನ್ನ ಮಗ ಸೊಸಿ ಹೊರಗೆ ಹೋಗ್ಯಾರ. ಅವ್ರು ಬರೋಕ್ಕಿಂತ ಮುಂಚೆ ನೀವು ಮೊದಲು ಹೋಗ್ರಿ. ಅವ್ರು ಬಂದ್ಮೇಲೆ ಮತ್ತೆ ಅವ್ರ ಕಡೆ ಒಂದು ಸ್ವಲ್ಪ ಬೈಸ್ಕೋಬೇಡ್ರಿ. ಹಂಗಾರ ಈ ಮಗು ಜವಾಬ್ದಾರಿ ನೀವು ತಗೊಳಲ್ಲ. ನಿಮ್ಗೆ ಬೇಕಾದ್ರೆ ಇಟ್ಕೋರಿ, ಬೇಡ ಅಂದ್ರೆ ಅನಾಥಾಶ್ರಮಕ್ಕೆ ಹಾಕ್ರಿ ಅಷ್ಟೇ. ಅಮ್ಮ ಒಂದ್ಸಲ ಈ ಮಗು ಮಕ ನೋಡ್ರಿ, ಈ ಖುಷಿನ ಮಕ ನೋಡಿದ್ರೆ ನಿಮ್ಗೆ ಬಿಡಕ್ಕೆ ಮನ್ಸಾಗೋದಿಲ್ಲ ನೋಡ್ರಿ. ರೀ ಅಲ್ಲಿ ನೋಡ್ರಿ, ಸೇಮ್ ನನ್ನ ಮಗಳಿದ್ದಂಗೆ ಅದಾಳ ನೋಡ್ರಿ. ಚೇರೆಪಟ್ಟಿ ಎಲ್ಲ ಸೇಮ್ ನನ್ನ ಮಗಳನ್ನ ಹೊತ್ತಾಳ. ಸಣ್ಣಕ್ಕಿದ್ದಾಗ ನನ್ನ ಮಗಳು ಹಿಂಗ ಇದ್ಲಲ್ಲ. ಸುಮ್ನಿರು, ನಡಿ ಒಳಗ. ನಾವೆಲ್ಲ ಮರ್ತಿದ್ದನ್ನ ಮತ್ ನೆನಪು ಮಾಡಕ್ ಇಲ್ಲಿ ಮಠ ಬಂದಿರಿ. ನಾವ್ ಆ ಕುಸಿನ ಮಗನೂ ನೋಡಲ್ಲ, ನನ್ನ ಮಗಳು ಇಲ್ಲ ನನ್ನ ಪಾಲಿಗೆ. ಮೊದ್ಲಿನಿಂದ ನಡ್ರಿ, ನಮ್ಗೆ ಆ ಕುಸಿನ ಜವಾಬ್ದಾರಿ ಬೇಕಾಗಿಲ್ಲ. ನಡ್ರಿ ಪಾರ್ವತಿ, ನಡಿ. ಸುಮ್ನಿರು ಸುಶೀಲಾ, ಸುಮ್ನಿರು. ಅವ್ರಿಗೆ ಮಗಳು ಸತ್ತಾಳ ಅನ್ನೋದಕ್ಕಿಂತ ಮರ್ಯಾದೆ ಹೋತ ಅನ್ನೋದ ಅವ್ರಿಗೆ ಹೆಚ್ಚಾಗೈತಿ. ಹೋಗ್ಲಿ ಬಿಡು, ನಡಿ ಒಳಗೆ ನಡಿ. ಎಂಥ ಜನ ರೀ. ಹಾಂ ಥೋ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ ರೀ, ಒಂದು ಮಾತು ಹೇಳ, ನನಗೆ ಯಾಕೋ ಈ ಕೂಸಿನ ನಾನೇ ಸಾಕಬೇಕು ಅಂತ ಭಾಳ ಅನ್ನಿಸ್ತೈತ್ರಿ. ಪ್ಲೀಸ್ ರೀ, ಡಾಕ್ಟ್ರ್ ಹೆಂಗಿದ್ರು ಚಿಂತೆ ಮಾಡಬೇಡ್ರಿ, ಮಕ್ಕಳಾಗ್ತಾವು ಅಂದರು. ಆದರೆ ಈ ಕೂಸಿದ್ರಿ ಏನು ತೊಂದರೆ ಆಗೋದೈತಿ? ಎಷ್ಟು ಪ್ರೀತಿಯಿಂದ ಇರ್ತೈತ್ರಿ, ಎಷ್ಟು ಚಂದ ಐತಿ. ನಂಗೆ ಯಾಕೆ ಅದನ್ನು ಬಿಡಾಕ ಮನಸ್ಸಾಗ್ವಲ್ದು. ಈ ಮಗು ಕಾಲ್ಗುಣದಿಂದಾರ ನಂಗೆ ಒಳ್ಳೇದಾಗ್ಬೋದಲ್ಲ. ನಂಗೆ ಯಾಕೋ ಇದನ್ನು ಸಾಕ್ಬೇಕಂತ ಭಾಳ ಅನ್ನಿಸ್ತೈತ್ರಿ. ರೀ ಪ್ಲೀಸ್ ರೀ, ಈ ಮಗು ನಾನೇ ಸಾಕ್ಕೊಂತೀನಿ. ಪಾರ್ವತಿ, ನೀನು ನಾ ಸಾಕೊಂತೀನಿ ಅನ್ನತಿ, ನನಗೂ ಏನು ತೊಂದರೆ ಇಲ್ಲ. ಈರ ಜೊತೆಗೆ ಇರ್ತೈತಿ. ಮಕ್ಕಳೇನು ತಪ್ಪು ಮಾಡ್ಯಾವು? ನಂಗೆ ಆ ಕುಸ್ತಿನ ಕಂಡ್ರೆ ಯಾವ ಸಿಟ್ಟು ಗಿಟ್ಟು ಏನೂ ಇಲ್ಲ. ನಂಗೆ ಅಲ್ಲಿ ಬಿಟ್ಟು ಬರ್ಬೇಕು ಅನ್ನೋದು ಇಲ್ಲ. ನನಗೂ ಇಷ್ಟ ಐತಿ. ಆದ್ರೆ ಮನ್ಯಾಗ ಅವ್ವ ಅಪ್ಪಾಜಿ ಏನು ಹೇಳ್ತಾರೋ ನೋಡೋಣ, ನಡಿ. ಬ್ಯಾಂಕಿಗೆ ಹೋಗಿದ್ವಲ್ಲ, ಆಗೈತಿ. ಲೋನ್ ಆಕೈತಿ ಅಂತ ಹೇಳ್ಯಾರ. ಅದಕ್ಕೊಂಚೂರು ಕೆಲವೊಂದು ಅವು ಎಂಥವ ಪ್ರೊಸೀಜರ್ ಏನು ಅಂದ್ರೆ ಅದನ್ನ ಹೇಳ್ಯಾರ, ಮಾಡ್ತೇವೆ. ನಿಂಗೆ ಹೇಳಿದ್ರು ನಿಂಗೆ ಅರ್ಥ ಆಗೋದಿಲ್ಲ ಏನು. ಒಟ್ಟು ಲೋನ್ ಆಕೈತಂತ. ಹಾಂ, ಒಂದು ದಂಧೆ ಅಂತೇಳಿ ನಮ್ಮದು ಶುರು ಆಗುವಂಗೆ ಐತಿ. ಹೌದಾ? ಚಲೋ ಆತ್ ಬಿಡ್ರಿ. ಹಂಗಾರೆ ಹಂಗೆ ದೇವ್ರು ಕಂಡುಬಿಟ್ನಲ್ಲ ಇಷ್ಟು ವರ್ಷಕ್ಕರ. ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನು ಕೈಯಾಗ 4 ರೊಕ್ಕಕ್ಕೆ ಸಲ್ಬಂದಲ್ಲ ಇದೆಲ್ಲ ಮಾಡೋದು. ಮಗಳಂತರೂ ಪಾಪ ತಾನು ಓದು ವಿದ್ಯಾಭ್ಯಾಸ ಎಲ್ಲ ಲೋನ್ ಮಾಡಿಸಿ ಬ್ಯಾಂಕ್ನಾಗ ಓದಕತ್ತಾಳ. ತೀರಾಕಿದೊಂದು ಚಂದಾಗಿ ಲಗ್ನಾನಾರ ಮಾಡಕ್ಕೆ ಕೈಯಾಗ ರೊಕ್ಕ ಬೇಕಲ್ಲ. ಅವ ನಾನು ನನ್ನ ಮದ್ವೆ ನೀವು ಚಂದಾಗಿ ಮಾಡಲಿ ಅಂತ ಈ ಥರ ಮಾಡ್ರಿ ದುಡೀರಿ ಅಂತ ಹೇಳಿದ್ದಲ್ಲ ಏನು. ಈಗೇನ ಅಪ್ಪಗೆ ಮೊನ್ನೆ ಅಷ್ಟು ದೊಡ್ಡ ಸ್ಟ್ರೋಕ್ ಆಗಿ ಅಷ್ಟೆಲ್ಲ ಕಟ್ಟಾಗಿ ಬಿದ್ದಾಗ ಶ್ರೀಕಾಂತ್ ಪಾಟೀಲ್ ಅಂಕಲ್ ಎಲ್ಲ ದವಾಖಾನೆ ತೋರಿಸಿದ್ರು. ಅವ್ರ ಋಣ ನಾವು ಸಾಯತನ ಮರಿಬಾರ್ದು ಬಿಡ, ತೋರಿಸಿದ್ರು. ಈಗ ಮತ್ತೆ ಆ ಥರ ಏನೂ ಆಗೋದು ಬೇಡ. ಆದ್ರೆ ವಯಸ್ಸಾದವ್ರ ಮನ್ಯಾಗ ಅದೇವಿ ಅಂದಮೇಲೆ ಯಾವುದಕ್ಕೂ ದವಾಖಾನಿಗೆ ಒಂದು ಸ್ವಲ್ಪ ರೊಕ್ಕ ಅಂತ ಇಟ್ಕೊಳ್ಳೋದು ಭಾಳ ಒಳ್ಳೇದದ. ಅಮ್ಮದಾಳ, ನೀವದಿರಿ, ಅಪ್ಪಾಜಿ ಐತಿ. ಅದಕ್ಕೆ ಯಾರಿಗೆ ಒಂದು ದವಾಖಾನೆ ಖರ್ಚು ಬಂದ್ರೆ ಕೈಯಾಗ 4 ರೊಕ್ಕ ಇರ್ಬೇಕಲ್ವೇ? ನಮ್ಮನ್ನು ನಾವು ನಮ್ಮ ಕೈಯಾಗರ ಆಗಿರ್ಬೇಕಲ್ಲ. ಅದಕ್ಕೋಸ್ಕರ ಈ ದುಡ್ಮೆ ಮಾಡೋನು ಅಂತ ಮಾಡ್ತಾ ಇರೋದಷ್ಟೇ. ನನ್ನ ಮದ್ವೆ ನೀವು ಚಿಂತೆ ಮಾಡಬೇಡ್ರಿ. ನಾನು ದುಡಿತೀನಿ, ನಾ ದುಡಿದು ನನ್ನ ಮದ್ವೆ ಮಾಡ್ಕೋತೀನಿ. ಏನು ಅಷ್ಟಕ್ಕೂ ನಾ ಎಲ್ಲಿ ಮದ್ವೆ ಮಾಡ್ಕೊಂಡು ಹೋಗೋದಿಲ್ಲ, ಮನೆ ಹಳೆಯನ್ನ ತರ್ತೀನಿ. ಎಷ್ಟು ಶಾಣೆ ಇದೆಯಾ ಲಕ್ಷ್ಮಿ. ಹೌದು ಕರೆನ, ಕೈಯಾಗ ರೊಕ್ಕ ಇಲ್ದ
ಇರಬಾರ್ದು ಮನುಷ್ಯ ಇರ್ಬೇಕು. ಆಯ್ತು ತೋರ್ವ, ಚಲೋ ಆತ್ ಒಟ್ಟು ಲೋನ್ ಹಾಕೈತಂತಲ್ಲ. ಅಪ್ಪ ದೇವರ ಆಶೀರ್ವಾದದಿಂದ ಒಳ್ಳೆ ಸುದ್ದಿನ, ಗುರುವಾರ ದಿನ ಒಳ್ಳೆ ಸುದ್ದಿನ ಬಿತ್ತು ಕಿವಿಗೆ. ನೋಡ್ತೀರ ಇನ್ನೊಂದು ಸ್ವಲ್ಪ ದಿನದೊಳಗೆ ನಾವು ಅನ್ಕೊಂಡಂತ ಕನಸು ಈಡೇರ್ತದೆ. ಆಗ್ಲವಾ ಆಗ್ಲಿ. ಇದ ಖುಷಿಗೆ ಪಾಯಸ ಮಾಡ್ಲಾ, ಇವತ್ತು ರೊಟ್ಟಿ ಚಪಾತಿ ಬೇಡ, ಒಂದು ತಟ್ಟೆಗೆ ಶಿರಾ ಮಾಡ್ತೀನಿ, ತಿಂದು ಅನ್ನ ಸಾರು ಉಂಡ್ರಾತ. ಮಾಡೋಕೆ ಭಾಳ ದಿನ ಆತು. ಅವ್ವ ನಿನ್ನೆ ಪೈನಾಪಲ್ ತೊಗೊಂಡಿತ್ತಲ್ಲ ಅಪ್ಪ, ಆ ಕೇಸರಿ ಭಾತ್ ಗತಿ ಮಾಡಬೇವ ಆ ಪೈನಾಪಲ್ ಹಾಕಿ. ಅಯ್ಯವ ನಂಗೆ ಬರೋದಿಲ್ಲ ಇವ ಅದೆಲ್ಲ ಹಾಕಿ ಮಾಡಕ್ಕೆ. ಫೋನ್ಯಾಗ ವಿಡಿಯೋ ಐತಿ ನೋಡ್ಕೊಂಡು ಮಾಡ್ಬೇಕು, ಆದ್ರೆ ನಾನು ಇಷ್ಟೊತ್ತಲ್ಲಿ ಹೋಗಿದ್ದಕ್ಕೆ ನಾನು ಓದ್ಕೊಳ್ಳೋದು ಹಿಂದುಳೈತಿ. ಇರ್ಲಿ ಇವತ್ತು ನಾನು ಮಾಡ್ತೇನೆ ಬಾ ಕೇಸರಿ ಭಾತ, ಫೋನ್ಯಾಗ ನೋಡಿ ಮಾಡ್ತೇನೆ. ಇವ ಇನ್ನು ರವಾ ಸಕ್ರಿ ಎಲ್ಲ ಹಾಳು ಮಾಡ್ಬೇಕನ? ಅದು ಯಾ ಹಣ್ಣು ಪಣ್ಣು ಹಾಕಿ ಮಾಡೋದು ಗೊತ್ತಿಲ್ಲವ ನಂಗೆ. ಅದು ಎಂಥದ ಬಾಳೆಹಣ್ಣಿಂದ ಒಂದು ಗೊತ್ತಿತ್ತು, ಅದು ಯಾವಾಗ ಈ ಗುಡಿಯಾಗ ಪ್ರಸಾದ ಕೊಟ್ಟಾಗ, ನಂಗೆ ಬೇರೆ ಗೊತ್ತಿಲ್ಲ. ಏ ರವ ಹಾಕ್ತಿಯಲ್ವಾ ಜೊತೆಗೆ ಹಣ್ಣು ಹೆಚ್ಚಕ್ಕದ, ಹೋಲ್ಬಿಡು, ನಿಂಗೆ ಅದೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಬಾ ಒಳಗಡಿ. ಕಲಿ ಅಡ್ಗೆ ಕಲಿಬೇಕು. ನಾಳೆ ಓದ್ ಮನ್ಯಾಗ ಗಂಡಗರ ರುಚಿಯಾಗಿ ಮಾಡಿ ಹಾಕ್ಬೇಕಲ್ಲ. ಓದ್ ಮನ್ಯಾಗಿರ್ಲಿ ಬಿಡ್ಲಿ, ಇಲ್ಲೇ ಆದರೂ ಅಡ್ಡಿ ಇಲ್ಲ. ಒಟ್ಟು ಗಂಡನ ಮನಸ್ಸು ಗೆಲ್ಬೇಕಂದ್ರೆ ಹೆಣ್ಮಕ್ಳು ಹೊಟ್ಟಿ ಮೂಲಕನ ಗೊತ್ತನ ರುಚಿಯಾಗಿ ಮಾಡಿ ಹಾಕಿ ಪ್ರೀತಿಯಿಂದ ನಾಲ್ಕು ಮಾತಾಡಿ ಚಂದಾಗಿ ಗಂಡು ಬರಾಟತಿಗೆ ಟಿಪ್ ಟಾಪಾಗಿ ಡೆಕೋರೇಟ್ ಆಗಿ ಮುಂದೆ ನಿಂತೀವಿ ಅಂದ್ರೆ ಗಂಡುಗಳು ನಾಯಿ ಬಾಲ ಅಲ್ಲಾಡಿಸ್ದಂಗೆ ಅಲ್ಲಾಡಿಸ್ತಾವ, ಗಂಡುಗಳು ಹೇಳ್ದಂಗೆ ಕೇಳ್ತಾವ. ಏನಜ್ಜಿ ಎಕ್ಸ್ಪೀರಿಯನ್ಸಾ?